ಅವರು ಹೇಗಿದ್ರು, ಏನಾದರೂ ವೆಲ್ ಸೆಟಲ್ಡ್ ಇದ್ರ ಅಥವಾ ಫಿನಾನ್ಷಿಯಲಿ ಯಾವ ರೀತಿ ಇದ್ರು ಅಂತ? ಅವರು ಇವರಿಗೆ ಏನಾದರೂ ಬರ್ಡನ್ ಆಗಿತ್ತಾ? ಹೇಗೆ ಸಾಲ ಅಥವಾ ಲೋನು ಏನಾದರೂ ಇತ್ತಾ? ಇಲ್ಲ 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 ಮೇಡಮ್, ಅದು ನಂಗೆ ಗೊತ್ತಿಲ್ಲ, ಸಾಲ ಇರೋದು ಇಲ್ಲ ಗೊತ್ತಿಲ್ಲ. ಬಟ್ ವೆಲ್ ಸೆಟಲ್ಡ್ ಅಲ್ಲ. ಒಂದು ಕಾಡೊಳಗೆ ಒಂದು ತುಂಬ ಕಡು ಬಡತನದಿಂದ ಇದ್ದಂತಹ ಒಂದು ಫ್ಯಾಮಿಲಿ. ಅವ್ರ ಅಪ್ಪನೂ ಕೂಲಿ ಮಾಡೋರು, ಇವನು ಕೆಲಸ ಮಾಡೋನು. ಇವನು ಕಾಮಿಡಿ ಕಿಲಾಡಿ, ಸೀರಿಯಲ್ಲು ಅದು ಇದು ಅಂತ ಎಲ್ಲ ಮಾಡಿ ಒಂದು ಸ್ವಲ್ಪ ಮನೆಗೂ ಸೋರ್ಸ್ ಗೀರ್ಸ್ ಕೊಡೋನು. ಮದುವೆ ಆಗಿತ್ತು, ಒಂದು ಮಗು ಕೂಡ ಇತ್ತು. ಮದುವೆಗೆ ಹೋಗೋಕ್ಕಾಗಲಿಲ್ಲ. ಮಗು ಫೋಟೋ ಎಲ್ಲ ಕಳಿಸಿದ, ನೋಡೋ ಮಗು ಆಯ್ತು ಕಣೋ ಹಂಗೆ ಹಿಂಗೆ ಅಂತ. ಏನೋ ಒಂದು ಖುಷಿ, ಅವನು ಹಂಗೆಲ್ಲ ಬೆಳೀತಾ ಇದ್ದಾನಲ್ಲ ಅಂತ. ಬಟ್ ಆ ಖುಷಿ ದಿಢೀರಂತ ಈಗ ನೆನ್ನೆ ಕೇಳಿದ ತಕ್ಷಣವೇ ಒಂಥರ ಎಲ್ಲ ಕಳ್ಕೊಂಡಂಗೆ ಆಗ್ಬಿಡ್ತು. ಯಾಕೆಂದರೆ ಒಂದು ಒಳ್ಳೆ ಗೆಳೆಯ, ನನಗೆ ಕ್ಲೋಸ್ ಫ್ರೆಂಡ್ ಅವನು ಸಿದ್ದಿ. ಕೊನೆಯದಾಗಿ ನಿಮ್ಗೆ ಯಾವಾಗ ಕರೆ ಮಾಡಿದ್ರು, ಏನು ಮಾತಾಡಿದ್ರು ನಿಮ್ಮ ಹತ್ರ ಅಂತ? ಅದೇ 7 ಮಂತ್ ಬ್ಯಾಕಲ್ಲಿ ಮಾಡಿರೋದಷ್ಟೇ, ಪ್ರೋಗ್ರಾಮ್ಸ್ ಇದೆಯಾ ಏನು ಅಂತ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ನನಗೇನು ಕಾಲ್ ಮಾಡಿಲ್ಲ. ಈಗ ಮೆಸೇಜ್ ಬಂದಾಗಲೇ ಗೊತ್ತಾಗಿದ್ದು ನನಗೆ, ಶಾಕ್ ಆಯಿತು ಅಷ್ಟೇ. ಬಟ್ ಏನು ಎತ್ತ ಅಂತ ನಂಗೆ ಗೊತ್ತಿಲ್ಲ. ಬಟ್ ಫೈನಲಿ ಹೇಳೋದಂದರೆ, ಅವರ ಕ್ಲೋಸ್ ಸರ್ಕಲ್ ಯಾರು, ಕ್ಲೋಸ್ ಫ್ರೆಂಡ್ಸ್ ಯಾರು ನಿಮ್ಮನ್ನು ಬಿಟ್ಟರೆ? ಒಂದಷ್ಟು ಅತಿ ಆಪ್ತರು ಅಂತ ಇದ್ದಿದ್ದು ಯಾರು? ಅವರಿಗೆ ಯಾರಿಗೆ ಕರೆ ಮಾಡ್ತಿದ್ರು ಅಥವಾ ಯಾರ ಹತ್ರ ಜಾಸ್ತಿ ಹಂಚ್ಕೋತಾ ಇದ್ರು ಅಂತ? ಜಾಸ್ತಿ ಕ್ಲೋಸ್ ಫ್ರೆಂಡ್ ಅಂದರೆ ನನ್ನ ಜೊತೆನೇ ಅಂದರೆ ಉಮೇಶ್ ಕಿನ್ನಾಳು, ಆಮೇಲೆ ದಾನಪ್ಪ, ಆಮೇಲೆ ಪ್ರವೀಣ, ಆಮೇಲೆ ಈ ತುಂಬ ಜನಕ್ಕೆ ಅವನು ತುಂಬ ಕ್ಲೋಸ್. ಅವನು ಅದ್ರ ಜೊತೆ ನಮಗೂ ಕೂಡ ಸಿಕ್ಕಾಪಟ್ಟೆ ಕ್ಲೋಸು. ಬಟ್ ಇದೊಂದು ದುಃಖನ ಸಹಿಸ್ಕೊಳ್ಳೋಂಥ ಶಕ್ತಿ ಆ ಭಗವಂತ ಆ ಫ್ಯಾಮಿಲಿಗೆ ಕೊಡಲಿ. ಸಿದ್ದಿ ಆತ್ಮಕ್ಕೆ ಶಾಂತಿ ಸಿಗಲಿ, ಒಳ್ಳೆಯದಾಗಲಿ ಅಷ್ಟೇ ಮೇಡಮ್ ಹೇಳೋದು.